ಪತ್ನಿಯನ್ನೇ ಕೊಂದ ಪರಮ ಪಾಪಿ ಗಂಡ. ಕ್ಷುಲ್ಲಕ ಕಾರಣಕ್ಕೆ ಹೆಂಡತಿ ಪೀಸ್ ಆಗಿದ್ದಾಳೆ. ಹೆಂಡತಿಯನ್ನ ಕತ್ತರಿಸಿ ಕುಕ್ಕರ್ನಲ್ಲಿ ಬೇಯಿಸಿದ ಕೀಚಕ. ಹಾಗಾದ್ರೆ ಇದು ಎಲ್ಲಿ ನಡೆದಿದ್ದು, ಏನಾಗಿದ್ದು ಕತೆ? ಜನವರಿ 16ನೇ ತಾರೀಕು ಹೈದರಾಬಾದ್ನ ರಂಗಾರೆಡ್ಡಿ ಜಿಲ್ಲೆಯ ಮೀರ್ಪೇಟ್ನಲ್ಲಿ ನಡೆದಿರ್ತಕ್ಕಂತಹ ದುಷ್ಕೃತ್ಯ ಇದು. ಪತ್ನಿಯನ್ನೇ ಕೊಂದಿದ್ದಾನೆ ಪರಮ ಪಾಪಿ ಗಂಡ. ಕ್ಷುಲ್ಲಕ ತಾತ್ಸಾರವಾದ ಒಂದು ಕಾರಣಕ್ಕೆ ಹೆಂಡತಿ ಪೀಸ್ ಆಗಿದ್ದಾಳೆ. ಹೆಂಡತಿಯನ್ನ ಕತ್ತರಿಸಿದ್ದಾನೆ. ಕತ್ತರಿಸಿದ ತುಂಡುಗಳನ್ನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿದ್ದಾನೆ. ಬೇಯಿಸಿದ ತುಂಡನ್ನ ಕೆರೆಯ ನೀರಿಗೆ ಚೆಲ್ಲಿದ್ದಾನೆ ಅಥವಾ ಬಿಸಾಕಿದ್ದಾನೆ. ಈ ನರರಾಕ್ಷಸ ಆರ್ಮಿಯಲ್ಲಿ ಸೇವೆಗೈದಿದ್ದ, ಅಂದ್ರೆ ದೇಶ ಕಾಯೋ ಸೈನಿಕ ಪಡೆಯಲ್ಲಿದ್ದ ಈತ. ಇದು ಹೈದರಾಬಾದ್ನಲ್ಲಿ ನಡೆದಿರ್ತಕ್ಕಂತಹ ದುಷ್ಕೃತ್ಯ ಜನವರಿ 16ನೇ ತಾರೀಕು ನಡೆದಿದೆ. ಅದರ ತಡವಾಗಿ ಬೆಳಕಿಗೆ ಬಂದಿದೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಆ ಪಾಪಿ ಗಂಡ ಕೆಲ ದಿನಗಳ ಹಿಂದೆ ಪತಿ ಪತ್ನಿಯ ನಡುವೆ ಜಗಳ ನಡೀತಾ ಇತ್ತು. ಗುರುಮೂರ್ತಿಯನ್ನ, ಅಂದ್ರೆ ಈ ವ್ಯಕ್ತಿ ಹೆಸರು ಗುರುಮೂರ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇದರಿಂದ ಅಸಲಿ ಸಂಗತಿ ಬೆಳಕಿಗೆ ಬಂದಿದೆ. ಪತ್ನಿಯನ್ನ ಕೊಂದಿರುವುದಾಗಿ ಒಪ್ಕೊಂಡಿದ್ದಾನೆ, ತಪ್ಪು ಒಪ್ಕೊಂಡಿದ್ದಾನೆ. ಮೃತದೇಹಗಳನ್ನು ತುಂಡು ಮಾಡಿ ಕುಕ್ಕರ್ನಲ್ಲಿ ಬೇಯಿಸಿ ನಂತರ ಜಿಲ್ಲೆಲಗುಡ ಕೆರೆಯಲ್ಲಿ, ಜಿಲ್ಲೆಲಗುಡ ಎನ್ನುವಂತಹ ಅಲ್ಲೊಂದು ಫೇಮಸ್ ಕೆರೆ, ಆ ಕೆರೆಗೆ ಬಿಸಾಕಿದ್ದಾನೆ. ಸದ್ಯ ಪೊಲೀಸರು ಗುರುಮೂರ್ತಿ ಹೇಳಿದಂತಹ ಸಾಕ್ಷ್ಯ ಸಂಗ್ರಹಿಸಿ ಮತ್ತಷ್ಟು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ. ದೇಶಕ್ಕೆ ಒಂಥರ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ವಿಚಾರ ಇದು. ಒಂದು ಕ್ಷುಲ್ಲಕ ಕಾರಣ, ಗಂಡ ಹೆಂಡತಿಯರ ನಡುವೆ ಸಾಕಷ್ಟು ವೈಮನಸ್ಸು ಅಥವಾ ಜಗಳಗಳು ನಡೆಯುವಂತಹದ್ದು ಸ್ವಾಭಾವಿಕ. 4 ಗೋಡೆಯ ಮಧ್ಯೆ ಇತ್ಯರ್ಥಗೊಳ್ಳಬಹುದಾದಂತಹ ಒಂದು ಸಣ್ಣ ವಿಚಾರಕ್ಕೆ ಹೆಂಡತಿಯನ್ನ ಕಾಲಿಂದ ಮುಡಿವರೆಗೂ ಕತ್ತರಿಸ್ತಾನೆ. ಒಂದು ಕುಕ್ಕರ್ನ ಬಾಯಿಗೆ ಎಷ್ಟು ಹೋಗುತ್ತೋ ತುಂಡುಗಳು ಅಷ್ಟನ್ನೇ ಒಂದು 3-4 ಹಂತವಾಗಿ ಬೇಯಿಸಿದ್ದಾನೆ. ಬೇಯಿಸಿದ್ದು ಯಾಕೆ ಅಂತ ಹೇಳಿದ್ರೆ, ಈತ ಕೆಲಸ ಮಾಡ್ತಾ ಇರುವಂತಹದ್ದು ದೇಶ ಕಾಯುವ ಸೈನಿಕ ಪಡೆಯಲ್ಲಿ. ಈತ ಒಬ್ಬ ಯೋಧ. ಚೆನ್ನಾಗಿ ಗೊತ್ತಿರುತ್ತೆ ಯಾವ ಬಾಡಿಯನ್ನು ಹೆಂಗೆ ಡಿಸ್ಪೋಸ್ ಮಾಡಬೇಕು, ಯಾವ ಸಾಕ್ಷಿಯನ್ನು ಹೆಂಗೆ ನಾಶ ಮಾಡಬೇಕು, ಕಾನೂನು ತಿಳ್ಕೊಂಡಿರ್ತಾರೆ. ಹಾಗಾಗಿ ಕುಕ್ಕರ್ನಲ್ಲಿ ಬೇಯಿಸ್ತಾನೆ ಈತ ಮಾಂಸಗಳನ್ನು. ಬೇಯಿಸಿದ ಮಾಂಸಗಳನ್ನು ಹರಿಯುವಂತಹ, ಇದು ನಿಂತ್ಕೊಂಡಿರುವಂಥ ಕೆರೆಗೆ ಚೆಲ್ತಾನೆ. ಅಲ್ಲಿ ಎಡವಟ್ಟು ಮಾಡ್ಕೊಂಡ ಇವನು. ಹರಿಯೋ ನದಿಗೆ ಹಾಕಿದರೆ ಮಾಂಸ ಎಲ್ಲ ಕೊಚ್ಕೊಂಡು ಹೋಗ್ತಾ ಇತ್ತು. ಆದರೆ ನಿಂತು ನೀರು ಅಲ್ಲಿ ವಾಸನೆಗಳು ಬರೋದಕ್ಕೆ ಶುರುವಾಗುತ್ತೆ. ಆ ಕೆರೆಗೆ ಹಾಕ್ತಾನೆ, ಸ್ಥಳೀಯ ಕೆರೆ. ಆ ಕೆರೆಗೆ ಈ ಬೇಯಿಸಿದ ಮಾಂಸನ ಹಾಕ್ತಾರೆ. ಊರವರೆಗೆ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ರಜದಲ್ಲಿ ಬಂದಿದ್ದಂತಹ ಈತ ಮತ್ತೆ ಸೈನಿಕ ಕೆಲಸಕ್ಕೆ ಹೋಗೋದು ಕಾಣೋದಿಲ್ಲ, ಮನೆಯಲ್ಲೇ ಇರ್ತಾನೆ. ಇನ್ನು ಸ್ವಾಭಾವಿಕವಾಗಿ ಸ್ಥಳೀಯರಿಗೂ ಕೂಡ ಅನುಮಾನಗಳು ಉಂಟಾಗುತ್ತೆ. ಸೊ ವಿಚಾರಣೆ ನಡೆಸಿದಾಗ ಈ ಕೃತ್ಯ ಬೆಳಕಿಗೆ ಬಂದಿದೆ. ಹೆಂಡತಿಯನ್ನ ಕತ್ತರಿಸಿ ಕುಕ್ಕರ್ನಲ್ಲಿ ಬೇಯಿಸಿದ ದೇಹದ ತುಂಡು ಕೆರೆಯ ಪಾಲಾಗಿತ್ತು. ಈ ನರರಾಕ್ಷಸ ಆರ್ಮಿಯಲ್ಲಿ ಸೇವೆಗೈತಿದ್ದಂತೆ. ಇದು ಹೈದರಾಬಾದ್ನಲ್ಲಿ ನಡೆದಿರತಕ್ಕಂತಹ ದುಷ್ಕೃತ್ಯ ಜನವರಿ 16ನೇ ತಾರೀಕು ನಡೆದಿದೆ. ಆದರೆ ತಡವಾಗಿ ಬೆಳಕಿಗೆ ಬಂದಿದೆ.